ತಿರುಪತಿಯಲ್ಲಿ ಲಡ್ಡು ಹೇಗೆ ಕೊಡ್ತಾರೋ ಇಲ್ಲಿ ಪಂಚಕಜ್ಜಾಯ ಅದೇ ಥರ ಕೊಡ್ತಾರೆ. ಒಂದೇ ಒಂದ್ಸಲ ಆದರೂ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಾನು ಹೇಳ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ಫೇಮಸ್ ದೇವಸ್ಥಾನ, ಚೌತಡ್ಕದಲ್ಲಿರೋ ಶ್ರೀ ಮಹಾಗಣಪತಿ ದೇವಸ್ಥಾನ. ಬಯಲಲ್ಲೇ ಇರೋ ಈ ಗಣೇಶ ಕರ್ನಾಟಕದಲ್ಲಿರೋ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಟೆಂಪಲ್ ಅಂದ್ರೆ ತಪ್ಪೇ ಇಲ್ಲ. ಹೋಗ್ತಿದ್ದ ಹಾಗೆ ಸೇವಾ ಕೇಂದ್ರದಲ್ಲಿ ಪಂಚಕಜ್ಜಾಯದ ಟೋಕನ್ ಅನ್ನು ತಗೊಳ್ಳೋದು ಮರಿಬೇಡಿ. ಗುಡಿನೇ ಇಲ್ಲದಿರೋ ಗಣೇಶನ ದೇವಸ್ಥಾನ ನೀವೆಲ್ಲೂ ಕೇಳೋ ಇರೋದಿಲ್ಲ. ಅದಲ್ಲದೆ ಇಲ್ಲಿ ವೈಶಿಷ್ಟ್ಯತೆ ಏನು ಅಂದರೆ, ನಿಮ್ಮ ಇಷ್ಟಾರ್ಥಗಳನ್ನು ಹರಕೆ ಹೊತ್ತುಕೊಂಡ್ರೆ ಕೇವಲ 48 ದಿನದಲ್ಲಿ ಅದು ಪೂರೈಸುತ್ತಂತೆ. ಅದಾದ ನಂತರ ಇಲ್ಲಿ ಗಂಟೆ ಕಟ್ಟೋ ಪ್ರತೀತಿ ಇದೆ. ಅದಲ್ಲದೆ ದೇವಸ್ಥಾನದ ಸುತ್ತ ಭಕ್ತಾದಿಗಳು ಗಂಟೆ ಕಟ್ಟಿರೋದನ್ನು ನೀವು ನೋಡಬಹುದು. ರಾಜಮನೆತನದ ಗಣೇಶ ಮೂರ್ತಿಯನ್ನ ಸೌತೆ ತೋಟದ ಪಕ್ಕದಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಚೌತಡ್ಕು ಎಂದು ಹೆಸರು ಬಂದಿದೆ. ಆದ್ದರಿಂದ ಮಧ್ಯಾಹ್ನ ಊಟದಲ್ಲಿ ಸಾಂಬಾರ್ ಹಾಗೆ ಉಪ್ಪಿನಕಾಯಿಯಲ್ಲಿ ಸೌತೆಕಾಯಿಯನ್ನು ನೋಡಬಹುದು. ಅದಲ್ಲದೆ ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಹೇಳಬಹುದು. ಹಾಗೆಯೇ ಇಲ್ಲಿ ತುಂಬ ದೊಡ್ಡದಾಗಿರೋ ಗೋಶಾಲೆ ಸಹ ಇದೆ. ಅನ್ನಪ್ರಸಾದ ಪ್ರತಿಯೊಬ್ಬರಿಗೂ ಮಧ್ಯಾಹ್ನ ಫ್ರೀನೇ ಇರುತ್ತೆ. ಇಲ್ಲಿನ ಪಂಚಕಜ್ಜಾಯ ಸೇವೆ 70 ರೂಪಾಯಿ ಆಗಿರುತ್ತೆ. ನೈವೇದ್ಯ ತದನಂತರ ಸೇವೆ ಕೊಟ್ಟವರಿಗೆಲ್ಲ ಕೊಡ್ತಾರೆ. ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲಿ ಚೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.